ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಿಮಗೆ ನಮ್ಮ ತೋಟ ತೋರಿಸ್ತೀನಿ. ನಮ್ಮ ತೋಟ ಹೇಗಿದೆ, ನಮ್ಮ ಊರು ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ನೋಡ್ಕೊಬರೋಣ ನಮ್ಮ ತೋಟ ಹೇಗಿದೆ ಅಂತ. ನಮ್ಮ ತೋಟಕ್ಕೆ ಟ್ರಾನ್ಸ್ಫರ್ ಪೆಟ್ಟಿಗೆ ಇಟ್ಟಿದ್ದೀವಿ. ಅದನ್ನು ಇವತ್ತು ಪೂಜೆ ಮಾಡೋಕ್ಕೆ ಅಂತ ತೋಟಕ್ಕೆ ಹೋಗಿದ್ದೀವಿ. ಇವತ್ತು ಬೆಳಗ್ಗೆ 10 ಗಂಟೆ ಕರೆಂಟ್ ಕೊಡ್ತಾರೆ ಅಂತಿದ್ರು. ಅದಕ್ಕೋಸ್ಕರ ಬೇಗ ಪೂಜೆ ಮಾಡ್ಕೊಬರೋಣ ಅಂತ ನಾನು, ನನ್ನ ಮಗ, ನನ್ನ ಮಗಳು, ನಮ್ಮ ಹಸ್ಬೆಂಡು 4 ಜನ ಹೋಗಿದ್ದೀವಿ. ನಮ್ಮ ತೋಟದಲ್ಲಿ ಈಗ ಸದ್ಯಕ್ಕೆ ತೆಂಗು ಮಾತ್ರ ಇದೆ. ಸ್ವಲ್ಪ ಬೋರ್ ಕೊರೆಸ್ಬೇಕು. ಬೋರ್ ಒಂದಿದೆ, ಬಟ್ ಅದರಲ್ಲಿ ನೀರು ಜಾಸ್ತಿ ಬರ್ತಿಲ್ಲ. ಹಾಗಾಗಿ ಇನ್ನೊಂದು ಕೊರೆಸ್ಬೇಕು. ಅದಕ್ಕೋಸ್ಕರನೇ ಟ್ರಾನ್ಸ್ಫರ್ ಪೆಟ್ಟಿಗೆ ಇಟ್ಟಿಸಿದ್ದೀವಿ. ಅಡಿಕೆ ಗಿಡ ಹಾಕಬೇಕು ಅಲ್ಲಿಗೆ. ನನಗೆ ಈ ತೋಟನ ಫಾರ್ಮ್ ಹೌಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಎಲ್ಲ ಥರ ಹಣ್ಣುಗಳು, ತರಕಾರಿಗಳು ಮತ್ತು ಎಲ್ಲ ಬೆಳಿಬೇಕು ಅಂತ ಆಸೆ ಇದೆ. ಅದಕ್ಕೋಸ್ಕರ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ನೋಡಬೇಕು ಎಷ್ಟು ವರ್ಷ ತಗೊಳ್ತೀವಿ, ಎಷ್ಟು ವರ್ಷ ಆಗುತ್ತೆ ಇದನ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ಅಂತ. ಈಗ ಸದ್ಯಕ್ಕೆ ಟ್ರಾನ್ಸ್ಫರ್ ಪೆಟ್ಟಿಗೆ ಪೂಜೆ ಮಾಡಿ ಬೋರ್ ಸ್ಟಾರ್ಟ್ ಮಾಡಬೇಕು. ನಾವು ಹೊಸ್ದಾಗಿ ಇಡಿಸಿರೋದು. ನಮ್ಮ ಹಸ್ಬೆಂಡು ಮೇಲೆ ಹತ್ಬಿಟ್ಟು ಅದಕ್ಕೆ ಕುಂಕುಮ ಹೂವನ್ನೆಲ್ಲ ಮಾಡಿಸ್ತಿದ್ದಾರೆ. ನಾವು ಕೆಳಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನನ್ನ ಮಗ ಬೇರೆ ಬೆಳಗ್ಗೆನೇ ಸಖತ್ ರೋಸ್ತಾ ಇದ್ದಾನೆ. ಅಲ್ಲಿ ಜಾಗ ಸ್ವಲ್ಪ ಮುಳ್ಳು ಥರ ಇದೆ, ಮಣ್ಣು ಗಟ್ಟಿ ಇದೆಯಲ್ಲ, ಅದು ಕಾಲಿಗೆ ಚುಚ್ಚುತ್ತಾ ಇದೆ. ಹಾಗಾಗಿ ಸ್ವಲ್ಪ ಅಳ್ತಿದ್ದ. ಅದಕ್ಕೆ ಒಂದು ಚೀಲ ಹಾಸ್ಕೊಬಿಟ್ಟು ನಾನು ತೊಡೆ ಮೇಲೆ ಕೂರಿಸ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಾನೇ ಪೂಜೆ ಮಾಡ್ತೀನಿ, ನೀನು ಕೂರಿಸ್ಕೊ ಅಂತ ಅಂದರೆ ಅದಕ್ಕೆ ಕೆಳಗೆ ಕೂರಿಸ್ಕೊಂಡಿದ್ದು ನೋಡ್ತಾ ಕೂತಿದ್ದೀವಿ. ನಮ್ಮ ಮನೆಯವ್ರು ರೆಡಿ ಮಾಡ್ತಾಯಿದ್ದಾರೆ ಪೂಜೆಗೆ. ಬಾಳೆಕಂಬನೆಲ್ಲ ಕಟ್ಟಿ ರೆಡಿ ಮಾಡಿಕೊಟ್ರು. ಆಮೇಲೆ ನಾನು ಪೂಜೆ ಮಾಡೋಕ್ಕೆ ಅಂತ ಹೋದೆ. ನೀರೆಲ್ಲ ಹಾಕಿ ಕುಂಕುಮ ಇಟ್ಟು ಎಲ್ಲ ಪೂಜೆ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಟೂ ಡೇಸ್ ಬ್ಯಾಕ್ ಉಕ್ಕೆ ಓಡಿಸಿದ್ವಿ. ಅದಕ್ಕೆ ಸ್ವಲ್ಪ ಮಣ್ಣು ತುಂಬ ಗಟ್ಟಿ ಆಗಿಬಿಟ್ಟಿದೆ. ಮಳೆ ಬೇರೆ ಇಲ್ವಲ್ಲ ಈಗ ಒಂದು ಮಂತಿಂದ. ಅದಕ್ಕೋಸ್ಕರ ಈಗ ನಾವು ಅದಕ್ಕೆಲ್ಲ ನೀರು ಹಾಯಿಸಿ ಮತ್ತು ಅಡಿಕೆ ಗಿಡ ಹಾಕೋಕ್ಕೆ ರೆಡಿ ಮಾಡ್ಕೋಬೇಕು. ನಾವೇ ಅಡಿಕೆ ಗಿಡನ ರೆಡಿ ಮಾಡ್ಕೊಂಡಿದ್ದೀವಿ. ಒಂದು 3000 ಇದೆ. ಈಗ ಅದನ್ನೆಲ್ಲ ಹಾಕಿಸ್ಬೇಕು. ಅದೇ ನಮಗೆ ಒಂದು ಕನ್ಫ್ಯೂಸ್ ಇದೆ, ಡ್ರಿಪ್ ಮಾಡಿಸ್ಬೇಕಾ ಇಲ್ಲ ಸ್ಪ್ರಿಂಕ್ಲರ್ ಮಾಡಿಸ್ಬೇಕಾ ಅಂತ. ನಿಮಗೇನಾದ್ರು ಗೊತ್ತಿದೆ ಸಜೆಷನ್ ಕೊಡಿ, ಕಮೆಂಟ್ಸ್ ಮಾಡಿ. ಈಗ ಸದ್ಯದಲ್ಲಿ ಇರೋ ಬೋರಲ್ಲಿ ಜಾಸ್ತಿ ನೀರು ಬರ್ತಿಲ್ಲ, ಬಿಟ್ಟು ಹೊಡೆಯುತ್ತೆ. ಹಂಗಾಗಿ ಇನ್ನೊಂದು ಬೋರ್ ಕೊಡ್ಸೋಣ ಅಂತ ಪಾಯಿಂಟ್ ಮಾಡಿಸಿದ್ದೀವಿ. ನೋಡಬೇಕು ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ ಏನಾಗುತ್ತೆ ಅಂತ ತಿಳ್ಕೋಬೇಕು. ಆದರೆ ಡ್ರಿಪ್ ಮಾಡಿಸಿದ್ರೆ ಪೈಪ್ ಎಲ್ಲ ಎತ್ತಿಡೋದು ಸ್ವಲ್ಪ ಕಷ್ಟ, ಮತ್ತು ಸುತ್ತದೆಲ್ಲ ಸಖತ್ತು ಹಿಂಸೆ. ಸ್ಪ್ರಿಂಕ್ಲರ್ ಮಾಡಿಸೋಣ ಅಂದರೆ ನೀರು ದಪ್ಪ ಬರ್ತಿಲ್ಲ ಇರೋ ಬೋರಲ್ಲಿ. ಹಾಗೆ ಸ್ಪ್ರಿಂಕ್ಲರ್ ಹಾಕಿಸೋಕ್ಕಾಗಲ್ಲ. ಅದಕ್ಕೆ ಇನ್ನೊಂದು ಬೋರ್ ಕೊರೆಸ್ಕೊಂಡು ನೋಡಬೇಕು ಯಾವ ಥರ ಆಗುತ್ತೆ ಅಂತ. ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಮಗೂ ತಿಳಿಸ್ಕೊಡಿ, ಹೆಲ್ಪ್ ಆಗುತ್ತೆ. ನಾವು 2 ಇಯರ್ಸಿಂದ ಅಂಗಡಿ ಕಡೆ ಅಂತ ಹೋಗ್ಬಿಟ್ಟು ತೋಟಗಳು ಇಂಪ್ರೂವ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಗೊಬ್ಬರನೂ ಹಾಕ್ಸಿಲ್ಲ. ಕಾಯಿ ಎಲ್ಲ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಈ ವರ್ಷದಿಂದ ಸ್ವಲ್ಪ ತೋಟಗಳು ಇಂಪ್ರೂವ್ ಮಾಡೋಣ, ಗೊಬ್ಬರ ಹಾಕ್ಸೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ. ನೋಡಬೇಕು ಮುಂದಕ್ಕೆ ಏನಾಗುತ್ತೆ ಅಂತ. ನನ್ನ ಮಗಳು ಯಾಕಾದ್ರೂ ತೋಟಕ್ಕೆ ಕರ್ಕೊಂಡು ಹೋಗಿದ್ದೀವಿ ಅನಿಸ್ಬಿಡ್ತು. ಹಂಗೆ ಅಳ್ತಾ ಇದ್ದ ನನ್ನ ಮಗ. ನಮ್ಮ ಮನೆಯವ್ರು ಎತ್ಕೊಂಡು ನಿಂತಿದ್ದಾರೆ. ಪಾಪ ಬೆಳಗ್ಗೆ ಚಳಿಲಿ ಬೇರೆ ಕರ್ಕೊಂಡು ಹೋಗಿದ್ದೀವಿ, ಕೋಲ್ಡ್ ಜಾಸ್ತಿ ಇತ್ತು. ನನ್ನ ಮಗಳು ನನ್ನ ಹತ್ರ ಬಂದು ನಿಂತ್ಕೊಂಡಿದ್ದಾಳೆ, ನೋಡ್ತಾ ಪೂಜೆ ಹೆಂಗೆ ಮಾಡ್ತಾಯಿದ್ದೀನಿ ಅಂತ. ನನ್ನ ಮಗಳು ಸ್ವಲ್ಪ ದೊಡ್ಡಳಾಗಿದ್ದಾಳೆ, ಅರ್ಥ ಮಾಡ್ಕೊತಾಳೆ. ನನ್ನ ಮಗ ಇನ್ನೂ 1 ವರ್ಷ ಸಿಕ್ಕಾಪಟ್ಟೆ ರೋಸ್ತಾ ಇದ್ದಾನೆ. ಅಜ್ಜಿ ಮನೇಲಿ ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ, ಬಟ್ ನಾವು ಸಿಟಿಲಿ ಇರೋದ್ರಿಂದ ಮತ್ತು ಮನೆಗೆ ಹೋಗಿ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಮನೆಯಿಂದ ಡೈರೆಕ್ಟು ತೋಟಕ್ಕೆ ಹೋದ್ವಿ. ಪೂಜೆ ಮುಗಿಸ್ಕೊಂಡು ಬೇಗ ಹೋಗೋಣ ಅಂತ. ತೋಟದ ಬಗ್ಗೆ, ಅಡಿಕೆ ತೆಂಗು ಬಗ್ಗೆ ಯಾರಿಗಾದ್ರೂ ಇನ್ಫಾರ್ಮೇಷನ್ಗಳು ಗೊತ್ತಿದ್ದರೆ ನಮಗೂ ಕಮೆಂಟ್ ಮಾಡಿ, ನಾವು ತಿಳ್ಕೊತೀವಿ. ಯಾಕಂದರೆ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಹಾಕಿದ್ರೆ ಇದು ಬೆಸ್ಟು ಅನ್ನೋದು ನಿಮಗೆ ಗೊತ್ತಿರುತ್ತಲ್ಲ, ಸಜೆಷನ್ ಮಾಡಿ ಆಯಿತಾ. ಯಾಕಂದರೆ ನಮ್ಮ ತೋಟದಲ್ಲಿ ನೀರು ಸ್ವಲ್ಪ ಕಮ್ಮಿ ಇದೆ. ಹಂಗಾಗಿ ನಾವು ಎಕ್ಸ್ಟ್ರಾ ತರಕಾರಿ ಎಲ್ಲ ಬೆಳೆಯೋಕ್ಕಾಗಲ್ಲ, ನೀರಿನ ಅಭಾವ ಇರೋದ್ರಿಂದ. ಅಡಿಕೆ ತೆಂಗಿಗೆ ಸಾಕಾಗಲ್ಲ. ಬೋರ್ ಕೊರೆಸಿದ್ರೂ ಜಾಸ್ತಿ ನೀರು ಬರಲ್ಲ, ಯಾಕಂದರೆ 2-3 ಬೋರ್ ಕೊರೆಸಿ ಫೇಲಾಗಿದೆ. ಹಾಗಾಗಿ ಈಗ ಇನ್ನೊಂದು ಕೊರೆಸ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಅದರಲ್ಲಿ ಯಾವ ಥರ ನೀರು ಬರುತ್ತೆ ಅಂತ ಗೊತ್ತಿಲ್ಲ. ಕೊಬ್ಬರಿ ರೇಟ್ ಬೇರೆ ತುಂಬ ಕಮ್ಮಿ ಆಗಿಬಿಟ್ಟಿದೆ. ನಮ್ಮ ಪಕ್ಕದ ತೋಟದವರು ಅದಕ್ಕೆ ಕಾಯಿನೇ ಮಾರ್ತಾಯಿದ್ದಾರೆ. ಕೊಬ್ಬರಿ ಎಲ್ಲ ಸುಲಿಸಿ ಮತ್ತೆ ಕೊಡೋತ್ತಿಗೆ ಹಾಕಿರೋ ಬಂಡವಾಳನೂ ನಮಗೆ ಕೈಗೆ ಸಿಗೋಲ್ಲ ಅಂತ. ಕಾಯಿ ರೇಟ್ ಹೀಗೆ ತುಂಬ ಇದೆ. ಹಾಗಾಗಿ ಕಾಯಿನ KG ಲೆಕ್ಕದಲ್ಲಿ ಕೊಡ್ತಾಯಿದ್ದಾರೆ. ನಾವು ಕೊಬ್ಬರಿನೇ ಕೊಟ್ವಿ, ಬಟ್ ಹಾಕಿರೋ ಅಷ್ಟು ಲಾಭ ಸಿಗಲ್ಲ. ಸ್ವಲ್ಪ ನೋಡಿಕೊಂಡು ಮಾಡಬೇಕಷ್ಟೇ. ನಮ್ಮ ಮನೆಯವ್ರ ಮಕ್ಳು ಹೇಳ್ತಿದ್ದಾರೆ ಬೇಗ ಪೂಜೆ ಮಾಡು ಅಂತ ಹೇಳ್ತಿದ್ರು. ಅದಕ್ಕೆ ಬೇಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ತಿಂಡಿ ಏನೂ ತಿಂದಿರಲಿಲ್ಲ, ಏನು ಮಾಡೂ ಇರಲಿಲ್ಲ. ಮನೆಗೆ ಹೋಗಿ ಈಗ ಪ್ರಿಪೇರ್ ಮಾಡಬೇಕು ಮಕ್ಕಳಿಗೆ.
ಸಂಡೇ ಆಗಿರೋದ್ರಿಂದ ನನ್ನ ಮಗಳು ಇವತ್ತಿನ ಸ್ಕೂಲ್ ಇರಲಿಲ್ಲ, ರಜೆ. ಹಂಗಾಗಿ ಸ್ವಲ್ಪ ಪೂಜೆ ಮುಗಿಸ್ಕೊಂಡು ಹೋಗಿ ತಿಂಡಿ ಮಾಡೋಣ ಅಂತ ಡೈರೆಕ್ಟ್ ತೋಟಕ್ಕೆ ಬಂದುಬಿಟ್ವಿ. ನೀನು ಪೂಜೆ ಮುಗಿತಾ ಬಂತು, ಊದುಗಡ್ಡಿ ಬೆಳಗ್ಬಿಟ್ಟು ನಮಸ್ಕಾರ ಮಾಡಿದ್ರೆ ಮುಗೀತು. ನನ್ನ ಮಗಳು ಹಿಂದೆ ಹೋಗು ಅಂತ ಹೇಳ್ತಿದ್ದೆ. ಪಾಪ ಅವಳಿಗೆ ನಿಂತ್ಕೊಳಕ್ಕಾಗ್ತಿಲ್ಲಮ್ಮ, ಕಾಲು ನೋವು ಅಂತಿದ್ಲು. ಅದಕ್ಕೆ ಪಪ್ಪನ ಹತ್ರ ಹೋಗಿ ನಿಂತ್ಕೋ ಅಂತ ಹೇಳ್ತಿದ್ದೆ. ಹಾಗೆ ನಮ್ಮ ಮನೆಯವರು ಪೂಜೆ ಮಾಡು, ಎಡೆ ಮಾಡು ಹಂಗೇನೆ ಅಂತ ಹೇಳಿದ್ರು. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರಿಗೂ ಪೂಜೆ ಮಾಡಿ ಅಂತ ಹೇಳಿದೆ. ನಮ್ಮ ತೋಟಕ್ಕೆ ನಾನು ಈಗ ಒಂದು 3-4 ಇಯರ್ಸ್ ಬ್ಯಾಕು ಸ್ವಲ್ಪ ಗಿಡಗಳು ತರಿಸಿ ಹಾಕಿದ್ದೆ. ಸಪೋಟೊ, ಕಿತ್ತಳೆ ಹಣ್ಣಿಂದು, ಮೂಸಂಬಿ, ನಿಂಬೆಹಣ್ಣು ಎಲ್ಲ. ಬಟ್ ಮೇಂಟೆನೆನ್ಸ್ ಸರಿಯಾಗಿ ಮಾಡ್ದಲೇ ಎಲ್ಲ ಸ್ವಲ್ಪ ಒಣಗೋಗ್ಬಿಟ್ಟಿದೆ. ಗುಲಾಬಿ ಗಿಡ ಎಲ್ಲ ತಂದು ಹಾಕಿದ್ದೆ, ಚೆನ್ನಾಗಿ ಬೆಳ್ಕೊಂಡಿತ್ತು. ಬಟ್ ನಾವು 2 ಇಯರ್ಸ್ ಬ್ಯಾಕು ಸಿಟಿಗೆ ಹೋದ್ವಿ. ಆವಾಗಿಂದ ತೋಟದ ಕಡೆ ಬರೋದು ಕಮ್ಮಿ ಆಯಿತು. ಸ್ವಲ್ಪ ಕುರಿ ಮೇಯ್ಸೋರೆಲ್ಲ ಬರ್ತಾರಲ್ಲ, ಅವರು ಬಿಟ್ಬಿಟ್ಟು ಎಲ್ಲ ಕಡಿಸ್ಬಿಟ್ಟಿದ್ದಾರೆ. ತಿಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದೆ ಗಿಡಗಳು. ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು. ಇದನ್ನು ಗಿಡ ಹಾಕಬೇಕು ಅಂತ ಡಿಸೈಡ್ ಮಾಡಿಲ್ಲ ಇನ್ನು. ಹಾಕಬೇಕು. ಈಗ ಸದ್ಯಕ್ಕೆ ಒಂದು ಸಪೋಟೊ ಗಿಡ ಇದೆ ಅಷ್ಟೇ, ಅದರಲ್ಲಿ ಚೆನ್ನಾಗಿ ಕಾಯಿ ಬಿಡ್ತಾಯಿದೆ. ಆಮೇಲೆ ಬೇರೆ ಯಾವುದೂ ಹಣ್ಣಿನ ಗಿಡಗಳಿಲ್ಲ. ನಿಂಬೆಹಣ್ಣಿಂದೊಂದು ಚೆನ್ನಾಗಿ ಬಂದೈತೆ, ಅದನ್ನು ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು. ಹೂವಿನ ಗಿಡಗಳೆಲ್ಲ ಹೋಗ್ಬಿಟ್ಟಿದೆ, ಎಲ್ಲ ಒಣಗೋಗಿದೆ. ನಾವು ಸಿಟಿಗೆ ಹೋಗಿ ಸಡನ್ನಾಗಿ ಅಂಗಡಿ ಓಪನ್ ಮಾಡಿದ್ವಿ. ತೋಟನೆಲ್ಲ ಕೈ ಬಿಟ್ಬಿಟ್ವಿ. ನಮ್ಗೆ ಇವಾಗ ಅನಿಸಿದೆ ತಪ್ಪು ಮಾಡಿದ್ವಿ. ಫಸ್ಟು ತೋಟಗಳನ್ನೆಲ್ಲ ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು, ಆಮೇಲೆ ಅಂಗಡಿ ಮಾಡಬೇಕಾಗಿತ್ತು ಅಂತ. ಯಾಕಂದರೆ ನಮಗೆ ತೋಟಕ್ಕೆ ಬರೋಕ್ಕೆ ಟೈಮೇ ಸಿಗೋಲ್ಲ. ಇಬ್ಬರು ಮಕ್ಕಳಿರೋದ್ರಿಂದ ಅವಳನ್ನ ಸ್ಕೂಲಿಗೆ ಬಿಡು, ಇವನನ್ನ ಮನೇಲಿ ನೋಡ್ಕೊ, ಅಂಗಡಿಗೆ ಹೋಗು. ನಮಗೆ ಅಂತ ಟೈಮ್ ಕೊಡೋಕ್ಕಾಗಲ್ಲ, ತೋಟಕ್ಕೆ ಬರೋಕ್ಕಾಗಲ್ಲ. ಮಗು ಇನ್ನೂ ಸ್ಕೂಲ್ಗೆ ಹೋಗೋ ಗಂಟ ಸ್ವಲ್ಪ ಕಷ್ಟ ಇದೆ. ಅದ್ರ ಗ್ಯಾಪಲ್ಲೇ ಟೈಮ್ ಮಾಡಿಕೊಂಡು ಸ್ವಲ್ಪ ಪ್ರಯತ್ನ ಪಡ್ತಾಯಿದ್ವಿ ತೋಟಗಳನ್ನೆಲ್ಲ ಇದು ಮಾಡ್ಕೊಳೋಣ ಅಂತ. ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಯಾರಾದರೂ ಸಜೆಷನ್ ಬೇಕಾದರೆ ನನ್ನನ್ನು ಕೇಳಿ ಮೆಸೇಜ್ ಮಾಡಿ, ನಾನು ಕೊಡ್ತೀನಿ. ಯಾಕಂದರೆ ನಾವು 2 ಇಯರ್ಸ್ ಬ್ಯಾಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಯಾವ ಏರಿಯಾದಲ್ಲಿ ಯಾವ ಥರ ಏನು ಬಿಸ್ನೆಸ್ಸು ಮಾಡಬೇಕು ಅಂತ ನಿಮ್ಗೇನಾದ್ರು ಸಜೆಷನ್ ಬೇಕು ಅಂದರೆ ನಾನು ಕೊಡ್ತೀನಿ. ಯಾಕೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ನಿಮ್ಗೇನಾದರೂ ಬೇಕು ಅಂದರೆ ಕೇಳಿ. ಆದರೆ ನನಗೆ ಗೊತ್ತಿರೋವಷ್ಟು ನಾನು ಹೇಳ್ತೀನಿ. ಯಾವುದೇ ಆಗಲಿ ಬಿಸ್ನೆಸ್ಸು ಓಪನ್ ಮಾಡಿದ್ದಕ್ಕೇ ವ್ಯಾಪಾರ ಆಗೋಲ್ಲ. ಅದು ಸ್ವಲ್ಪ ಕಷ್ಟ ಇದೆ. ಬಿಸ್ನೆಸ್ ಅಂದರೆ ಕಷ್ಟ. ಅದಕ್ಕೆ ಸಖತ್ತು ಟೈಮ್ ಬೇಕು, ಮತ್ತು ಜನ ಪರಿಚಯ ಆಗಬೇಕು, ಮತ್ತು ಯಾವ ಏರಿಯಾದಲ್ಲಿ ಯಾವ ರೋಡಲ್ಲಿ ಯಾವ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಮತ್ತು ಕಸ್ಟಮರ್ ಹತ್ರ ಯಾವ ಥರ ಮಾತಾಡಬೇಕು, ನಮ್ಮ ಅಂಗಡಿಗೆ ಯಾವ ಥರ ಐಟಮ್ಸ್ಗಳು ಹಾಕ್ಕೋಬೇಕು, ಕ್ವಾಲಿಟಿ ಯಾವ ಥರ ಮೇಂಟೈನ್ ಮಾಡಬೇಕು, ಎಲ್ಲನೂ ನೋಡಿಕೊಂಡು ಅಂಗಡಿ ಮಾಡಬೇಕು. ಬಟ್ ಒಂದೊಂದು ಸತಿ ಅಂಗಡಿ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ, 1,000 ರೂಪಾಯಿ ವ್ಯಾಪಾರ ಮಾಡಿದವರು ಬೇಜಾರು ಮಾಡೋಗಲ್ಲ, 10 ರೂಪಾಯಿ ವ್ಯಾಪಾರ ಮಾಡಿದವರು ಬೇಜಾರು ಮಾಡೋಗ್ತಾರೆ. ಯಾಕಂದರೆ ಬಾರ್ಗಿಂಗ್ ಅನ್ನೋದಿದೆ. ಈಗೆಲ್ಲ ಆನ್ಲೈನ್ ಬಿಸ್ನೆಸ್ ಬಂದ್ಬಿಟ್ಟು ಅಂಗಡಿಗಳಿಗೆ ಸ್ವಲ್ಪ ವ್ಯಾಪಾರ ಡಲ್ಲಾಗಿದೆ. ಅಂದರೆ ನಮಗೂ ಒಂದೊಂದು ಸತಿ ಸಿಕ್ಕಾಪಟ್ಟೆ ಬೋರ್ಡ್ಗೆಲ್ಲ ಬೇಜಾರಾಗ್ಬಿಡುತ್ತೆ. ಈಗ 1,000 2,000 ತೊಗೊಂಡೋದ್ರು ಸುಮ್ಮನೆ ತೊಗೊಂಡೋಗಿರ್ತಾರೆ. ಬಟ್ 10 ರೂಪಾಯಿದು ಏನಾದ್ರು ತೊಗೊಂಡೋಗಿ ಬಂದಿರ್ತಾರಲ್ಲ, 10 ರೂಪಾಯಿ ತೊಗೊಬಿಟ್ಟು 5 ರೂಪಾಯಿ ಕೊಡಿ, 4 ರೂಪಾಯಿ ಕೊಡಿ ಅಂತ ಸಿಕ್ಕಾಪಟ್ಟೆ ಬಾರ್ಗಿಂಗ್ ಮಾಡ್ತಾರೆ. ಬೋರ್ಡ್ಗೆಲ್ಲ ಬೇಜಾರು ಮಾಡಿಬಿಡ್ತಾರೆ. ನಮಗೆ ತುಂಬ ಆ ಥರ ಅನುಭವ ಆಗಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ವ್ಯಾಪಾರ ಆದಮೇಲೆ ಒಂದೊಂದು ಸತಿ ಖುಷಿ ಇರುತ್ತೆ, ಒಂದೊಂದು ಸತಿ ವ್ಯಾಪಾರ ಚೆನ್ನಾಗಾಗುತ್ತೆ, ಒಂದೊಂದು ಸತಿ ವ್ಯಾಪಾರ ಇರೋಲ್ಲ. ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಅಷ್ಟರಲ್ಲಿ ನಮ್ಮ ತೋಟದ ಪೂಜೆನೂ ಮುಗೀತು. ನೋಡಿ, ಇದೇ ನಾವು ಈಗ ಹಾಕಬೇಕು ಅಂತ ಇರೋ ಅಡಿಕೆ ಸಸಿಗಳು. ಈ ಥರ ದೊಡ್ಡ ದೊಡ್ಡ ಆಗ್ಬಿಟ್ಟಿದೆ. ಮೇಂಟೈನ್ ಮಾಡಿ ಹಾಕ್ಬೇಕು ಈಗ ಸದ್ಯಕ್ಕೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಳೆ ಬೇರೆ ಬರ್ತಾಯಿದೆ. ನಮ್ಮ ಮನೇಲಿರೋ 2 ಎಮ್ಮೆ ಕರುಗಳು ಈಗ ನಿನ್ನೆ ತಾನೇ ಒಂದು ಚಿಕ್ಕದು ಮರಿಯಾಗಿದೆ. ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನ್ನ ಮಗಳು ಮಗ ಇಬ್ಬರು ಚಂಪು ತಗೊಂಡು ಆಟ ಆಡ್ತಿದ್ರು. ನಮ್ಮ ಮನೇಲಿ ಅಜ್ಜಿ ಇದೆ. ಅಜ್ಜಿ ತಿಂಡಿ ತಿಂತಾಯಿದ್ದಾರೆ. ನೋಡಿ, ಇಬ್ಬರು ಹೆಂಗೆ ಆಟ ಆಡ್ತವ್ರೆ. ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ, ಇಬ್ಬರು ಕಿತ್ತಾಡ್ತಾರೆ. ನನ್ನ ಮಗ ಅಂತೂ ಪಾಪ ಮಗಳಿಗೆ ಹೊಡೆದೇಳಿತಾನೆ. ನೋಡಿ, ಇಬ್ಬರು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದಾರೆ. ಇವತ್ತಿನ ವಿಷಯ ಇಷ್ಟೇ. ನಾವು ಅಂಗಡಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಇಷ್ಟೊತ್ತವರೆಗೂ ನಾವು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.